ದಾಂಡೇಲಿ ನಗರಸಭೆಯಲ್ಲಿ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಸಭೆ. ದಾಂಡೇಲಿ ನಗರಸಭೆಯಲ್ಲಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯು ಇಂದು ಬುಧವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಈ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರು ಹಾಗೂ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಅಂಬೇವಾಡಿಯಲ್ಲಿ ನಿರ್ಮಾಣವಾಗಿ ಅಂತಿಮ ಹಂತದಲ್ಲಿರುವ 84 ಆಶ್ರಯ ಮನೆಗಳನ್ನು ತ್ವರಿತವಾಗಿ ವಿತರಣೆ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವುದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಕಳೆದ 8-10 ವರ್ಷಗಳ ಹಿಂದೆ ನೀಡಲಾಗಿದ್ದ ಆಶ್ರಯ ನಿವೇಶನದಲ್ಲಿ ಈವರೆಗೆ ಮನೆ ನಿರ್ಮಾಣ ಮಾಡದೇ ಇರುವ 26 ಫಲಾನುಭವಿಗಳ ನಿವೇಶನವನ್ನು ಈ ಸಭೆಯಲ್ಲಿ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದರು. ವಸತಿ ರಹಿತ ಹಾಗೂ ನಿವೇಶನ ರಹಿತರಿಗೆ ಈ ನಿವೇಶನಗಳನ್ನು ಹಂಚಿಕೆ ಮಾಡಲು ಕ್ರಮವನ್ನು ಕೈಗೊಳ್ಳುವುದರ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತರಾದ ವಿವೇಕ್ ಬನ್ನೆ, ಆಶ್ರಯ ಸಮಿತಿ ಸದಸ್ಯರುಗಳಾದ ಉಸ್ಮಾನ್ ಶೇಖ್, ಪ್ರಭುದಾಸ್ ಎನಿಬೇರಾ, ಪ್ರಮೀಳಾ ಮಾನೆ, ಸರಸ್ವತಿ ಚೌಹಾಣ್ ಹಾಗೂ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಗಳು ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭಾಗವಹಿಸಿದ್ದರು. ಜೋಯಿಡಾ ವಿಧಾನಸಭಾ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಆಶ್ರಯ ಸಮಿತಿ ನಡೆದಿದೆ. ಈ ಒಂದು ಆಶ್ರಯ ಸಮಿತಿಯಲ್ಲಿ ಕೆಲವೊಂದು ವಿಚಾರಗಳ ಚರ್ಚೆ ಆಗಿದೆ. ದಾಂಡೇಲಿ ನಗರದ ಸಾರ್ವಜನಿಕರಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೊದಲನೇ ವಿಚಾರ ಏನು ಅಂತ ಹೇಳಿದ್ರೆ G+2 ಮನೆಗಳೇನು ನಮ್ದು 11 ಮನೆಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಸಂಬಂಧಿಸಿದ ಚರ್ಚೆ ಆಯಿತು. ಆದಷ್ಟು ಬೇಗ 1100 ಮನೆಗಳ ಕೆಲಸ ಬಂದಾಗಿತ್ತು. ನಾವು ಸ್ವಲ್ಪ ಗಟ್ಟಿಯಾಗಿ ಕೂತ ನಂತರ ಈ ಕಾಂಟ್ರಾಕ್ಟರ್ ಪುನಃ ಮನೆ ಕೆಲಸ ಪ್ರಾರಂಭ ಮಾಡಿದ್ದಾನೆ. ಆದರೆ ಯಾವ ಗತಿಯಿಂದ ನಾವು ಮಾಡ್ತಾ ಇದ್ದಾನೆ ಆ ಗತಿಯಿಂದ ಮಾಡಿದರೆ ಬಹಳ ವಿಳಂಬ ಆಗೋದು. ಸೊ ಅವ್ರ ಗತಿ ಹೆಚ್ಚು ಮಾಡಬೇಕಾಗ್ತದೆ, ಫಾಸ್ಟ್ ಮಾಡಿ ಮುಗಿಸ್ಬೇಕಾಗ್ತದೆ. ಅದರಲ್ಲಿ ಮೊದಲೇ ಹಂತದಲ್ಲಿ ಎಷ್ಟು ಮನೆ? 108 ಕೊಡಲಾಗಿದೆ ಸರ್. ಈಗ 108 ಮನೆಗಳು ಕೊಟ್ಟಿದ್ದೇವೆ. ಅವರು ಇನ್ನು 84 ಕೊಡಬೇಕಾಗಿದೆ. 108 ಮನೆ ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಮುನ್ಸಿಪಾಲಿಟಿಗೆ. ಅದ್ರಲ್ಲಿ ನಾವು ಎಷ್ಟು ಫಲಾನುಭವಿ ಕೊಟ್ಟಿವೆ? ಎಲ್ಲ ಕೊಟ್ಟಿದ್ದೇವೆ. ಎಲ್ಲ 108 ಫಲಾನುಭವಿ ಆಗಿದ್ರು ಐಡೆಂಟಿಫೈ ಮಾಡಿ ಕೊಟ್ಟಾಗಿದೆ. ಈಗ ಇನ್ನೂ ಅವರು ಅಂತಿಮ ಹಂತದಲ್ಲಿ ಬೋರ್ಡ್ ಕೂಡಿಸ್ಬೇಕು, ಮತ್ತೊಂದು ಕೂಡಿಸ್ಬೇಕು, ಟಾಯ್ಲೆಟ್ ಕೂಡಿಸ್ಬೇಕು, ಇಷ್ಟು ಸಣ್ಣ ಕೆಲಸ ಇವೆ. ಅಂತ ಮನೆಗಳು 84 ಆಗಿವೆ. ಅವು 84 ಆದಷ್ಟು ಬೇಗನೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಹೇಳಿದ್ದಾರೆ. ಅದು ಬಂದರೆ ಯಾರು ಅವರು ಮನೆ ಆರಾಧ್ಯ ಇದೆ, ಯಾರಿಗದು ಅಲಾಟ್ ಮಾಡಬೇಕು ಅವರು ಪಟ್ಟ ಕೊಟ್ಟು ಮನೆ ಆರಾಧ್ಯ ಮಾಡ್ತೀವಿ. ಬೇರೆ ಮನೆಗಳ ಕೆಲಸ ಹೆಂಗೆ ಅವ್ರು ಪ್ರಾರಂಭ ಮಾಡ್ತಾರೆ ಹಂಗೆ ಅವ್ರು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಈ 84 ಮನೆ ಸಹ 84 ಮನೆಗಳು ಕಂಪ್ಲೀಟ್ ಆದ ನಂತರ ಅದರದೇ ನಮ್ಮ ಮುನ್ಸಿಪಾಲಿಟಿ ಪೇಮೆಂಟ್ ಮಾಡೋದಿದ್ರೆ ಅದು ನಾವು ಕಾಂಟ್ರಾಕ್ಟರ್ ಮಾಡ್ತೀವಿ. ಇದು ನೆಕ್ಸ್ಟ್ ಸರ್, ಈಗಾಗಲೇ ಕೆಲವೊಂದು ಫಲಾನುಭವಿಗಳು ನಮ್ಮ ನಗರಸಭೆಯಿಂದ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಬೆನಿಫಿಷಿಯರನ್ನು ಆಯ್ಕೆ ಮಾಡಿದ್ದೇವೆ. ಆದರೆ ಕಳೆದ 3-4 ವರ್ಷಗಳಿಂದ ಅವರು ಮನೆಗಳನ್ನ ಪ್ರಾರಂಭಿಸಿಕೊಂಡಿರೋದಿಲ್ಲ. ಅಂತ ಒಟ್ಟು 26 ಜನ ಇದ್ದಾರೆ. ಆ 26 ಹೆಸರನ್ನ ನಾವು ಈ ಒಂದು ಮೀಟಿಂಗ್ನಲ್ಲಿ ಸಾಹೇಬರು ರೆಸಲ್ಯೂಷನ್ ಮಾಡಿಕೊಟ್ಟಿದ್ದಾರೆ. ಅವ್ರ ಬದಲಾಗಿ ಮುಂದಿನ ದಿನಗಳಲ್ಲಿ ಈಗ ಎಷ್ಟೋ ವರ್ಷ ಆದರೂ ಸಹ ಅವರು ನಾವು ಜಾಗ ಕೊಟ್ಟರು ಸಹ ಅವ್ರ ಮನೆ ಕಟ್ಟಿಲ್ಲ. 8-10 ವರ್ಷ ಆಗಿದೆ. ಅದು ಅರ್ಥ ಅವರು ಬೇರೆ ಮನೆಯಲ್ಲಿ ಮನೆ ಕಟ್ಕೊಳ್ತಿದ್ರು. ಹಾಗಾಗಿ ಅವೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ. 26 ಮನೆ ಏನೋದವ್ರಿ? ಹೌದು ಸರ್, ಕ್ಯಾನ್ಸಲ್ ಮಾಡಿದ್ದೇವೆ. ಅದರ ಜಾಗ ಅವು ಬೇರೆ ಯಾರ ಅರ್ಹತೆ ಇರುವ ಬಡ ಅರ್ಹತೆ ಇರುವ ಫಲಾನುಭವಿ ಇದ್ರೆ ಕಮಿಟಿಲಿ ಇಟ್ಟು ಚರ್ಚೆ ಮಾಡಿ ಅವು ಕೊಡ್ತೇವೆ. ಅಲ್ಲಿ ಇನ್ನೊಂದು ವಿಚಾರ ಸರ್, ನೆಕ್ಸ್ಟ್ ಸಬ್ಜೆಕ್ಟ್ ಏನಂತಂದ್ರೆ ದಾಂಡೇಲಿ ನಗರದಲ್ಲಿ ಇರ್ತಕ್ಕಂಥ ವಸತಿ ರಹಿತರು ಮತ್ತು ನಿವೇಶನ ರಹಿತರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಈ ಒಂದು ಸಭೆಯಲ್ಲಿ ಅಧ್ಯಕ್ಷ ಸಾಹೇಬರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಮತ್ತು ಸಾಹೇಬರ ಆಫೀಸ್ಗೆ ಹಲವಾರು ಅರ್ಜಿಗಳು ಸಲ್ಲಿಕೆ ಆಗಿದೆ. ಅದನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿ ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸರ್. ಅದು ರೆಸಲ್ಯೂಷನ್ ಕೂಡ ನಾವು ಪಾಸ್ ಮಾಡ್ತಾ ಇದ್ದೀವಿ. ಕೆಲವು ಲ್ಯಾಂಡ್ ರಿಸರ್ವ್ ಮಾಡಿ ನೋಡಿ ದಾಂಡೇಲಿಯಲ್ಲಿ ಕೆಲವು ಲ್ಯಾಂಡ್ ನಿವೇಶನ ಕೊಡಲಿಕ್ಕೆ ಮನೆ ಕಟ್ಟಲಿಕ್ಕೆ ರಿಸರ್ವ್ ಅದೇ ನೋಡಿ. ಲಾಸ್ಟ್ ಮೀಟಿಂಗ್ ನೋಡ್ರಿ ಸರ್ವೆ ಮಾಡಿದ್ರೆ ಅದಿದ್ರೆ ಸಣ್ಣ ಪ್ಲಾಟ್ ಮಾಡಿ 25-35 ಪ್ಲಾಟ್ ಮಾಡಿ 20 ಸರ್ ಕೊಟ್ಬಿಡು. ಮನೆ ಕಟ್ಟುವ ಸಹ ಹೋಗ್ಬಾರ್ದು.
ಹಾಂ ಸರ್ ಎಲ್ಲ ಆಶ್ರಯದಲ್ಲಿ ಮನೆ ಬಂದರೆ ಆಶ್ರಯ ಮನೆ ಕೊಡೋದು, ಎಕ್ಸಾಕ್ಟ್ಲಿ ಸರ್. ಅದು ನಾವು ಕೊಡ್ತೇವೆ, ಅವರು ಬೆನಿಫಿಟ್ ಆಗ್ತದೆ. ಹಾಂ ಸರ್ ಇಲ್ಲ ಆದರೆ ಅವ್ರು ಕೊಡ್ಕೊಳ್ತಾರೆ ಅದೇ ಸರ್. 20/30 ಸೈಟ್. ಸರ್ ನೆಕ್ಸ್ಟ್ ಮತ್ತೊಂದು ರೆಸೊಲ್ಯೂಷನ್ ಅಂದರೆ G+2 ಗ್ರ್ಯಾಂಟ್ ರಿಲೀಸ್ಗೋಸ್ಕರ, ಅಂದರೆ ಸರ್ಕಾರದ ಹಂತದಿಂದ ಕೆಲವೊಂದು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಒಂದು 3 ಕೋಟಿ ರೂಪಾಯಿ ಬರಬೇಕಾಗಿದೆ, ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ಒಂದು 54 ಲಕ್ಷ ರೂಪಾಯಿ ಬರಬೇಕಾಗಿದೆ. ಆ ರೆಸೊಲ್ಯೂಷನ್ ಇವತ್ತು ಪಾಸ್ ಮಾಡಿದ್ದೇವೆ, ಸಾಹೇಬರು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಆ ರೆಸೊಲ್ಯೂಷನ್ ತಗೊಂಡು ಸಂಬಂಧಿಸಿದ ಸಚಿವರಿಗೆ ನಾನು ಮಾತಾಡಿ ರಿಲೀಸ್ ಮಾಡ್ತೀನಿ. ಇಲಾಖೆಯಿಂದ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಈ ಪ್ರಾಜೆಕ್ಟ್ಗೆ 11 ಮನೆ ಪ್ರಾಜೆಕ್ಟ್ಗೆ 3 ಕೋಟಿ ರೂಪಾಯಿಗಳು ಬರಬೇಕಾಗಿದೆ. ಪ್ಲಸ್ ಹೌಸಿಂಗ್ ಬೋರ್ಡ್ನಿಂದ 54 ಲಕ್ಷ ರೂಪಾಯಿ ಬರಬೇಕಾಗಿದೆ. ಹಾಗಾಗಿ ಆ ಹಣ ತಕ್ಷಣ ಸರ್ಕಾರದಿಂದ ಬಿಡುಗಡೆ ಆಗಬೇಕಂತ ಒಂದು ರೆಸಲ್ಯೂಷನ್ ಮಾಡಿದ್ದೇವೆ. ಕಮಿಷನ್ಗೂ ಹೇಳಿದ್ದೇವೆ, ಅವ್ರನ್ನು ಫಾಲೋ ಮಾಡಬೇಕು, ಒಂದು ಫೈಲ್ ಬಿಲ್ಡರ್ ಮಾಡಬೇಕು. ಫೈಲ್ ಬಿಲ್ಡರ್ ಮಾಡುವಾಗ ಭಾಳ ಜವಾಬ್ದಾರಿಯಿಂದ ಮಾಡಬೇಕು. ಮಾಡಿ ಅವ್ರು ಪ್ರಪೋಸಲ್ ಕಳಿಸಿ ಒಂದು ಸೆಟ್ ನಾನು ಕಳಿಸ್ಲಿಕ್ಕೆ ಹೇಳ್ತೇನೆ. ಅದರಿಂದ ಕನ್ಸಲ್ಟ್ ಯಾರು ಸಚಿವರಾದ ಅವರಿಗೆ ಕನ್ಸಲ್ಟ್ ಅಧಿಕಾರಿಗಳನ್ನ ನಾನು ಮಾತಾಡ್ತೇನೆ ಮತ್ತು ಹಣ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ.